ಇನ್ನೊಂದೆರಡು ದಿವಸ ಹೋದರೆ ಹೊಸ ವರ್ಷ ಬರ್ತದೆ. ನೀವು ಕೂಡ ಹೊಸ ವರ್ಷದ ಜಿಮ್ ಮೋಟಿವೇಶನ್ಗೆ ವೆಯ್ಟ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಈ ಕತೆಗೆ ನಾವು ಬರೋಬ್ಬರಿ 1 ವರ್ಷದ ಹಿಂದೆ ಹೋಗ್ಬೇಕಾಗುತ್ತೆ. ಹೊಸ ವರ್ಷ ಎಲ್ಲ ಕಳೆದು ಒಬ್ರು ಹೀಗೆ ಜಿಮ್ ಬರ್ತಾರೆ. ಅವ್ರು ಜಿಮ್ ಬಂದದ್ದು ಜಿಮ್ ಸೇರ್ಲಿಕ್ಕೆ ಅಲ್ಲ, ಹೊರಗಡೆಯಿಂದ ಲೈಟಿಂಗ್ ಎಲ್ಲ ಚೆನ್ನಾಗಿ ಕಾಣಿಸ್ತು ಅಂತ ಒಳಗಡೆ ಏನಿದೆ ಅಂತ ಜಸ್ಟ್ ನೋಡೋಕೆ ಬಂದಿದ್ದು. ಅವ್ರನ್ನ ನೋಡಿದ ತಕ್ಷಣ ನಾನು ಒಂದೇ ಹೇಳಿದ್ದು, ನಿಮ್ಗೆ ವೆಯ್ಟ್ ಟ್ರೈನಿಂಗ್ ಅಗತ್ಯ ತುಂಬಾನೇ ಇದೆ, ಯಾಕಂದ್ರೆ ತುಂಬಾನೇ ಓವರ್ ವೆಯ್ಟ್ ಇದ್ರು ಅವರು. ಈಗೇನೆ ಸ್ವಲ್ಪ ಟೈಮ್ ಕಂಟಿನ್ಯೂ ಆದ್ರೆ ಹೆಲ್ತ್ ರಿಸ್ಕ್ ತುಂಬಾನೇ ಇದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಹೇಗೋ ಕನ್ವಿನ್ಸ್ ಮಾಡಿ ಅವ್ರನ್ನ ಜಿಮ್ ಜಾಯಿನ್ ಮಾಡಿಸಿದೆ. ಆದ್ರೆ ಇದು ತುಂಬಾ ದೊಡ್ಡ ಪ್ರಾಜೆಕ್ಟ್. ಇನಿಷಿಯಲಿ ಅವರು ಅಷ್ಟು ಇಂಟ್ರೆಸ್ಟೆಡ್ ಇರಲಿಲ್ಲ, ತುಂಬಾ ಸೆಷನ್ಸ್ ಎಲ್ಲ ಮಿಸ್ ಮಾಡ್ತಿದ್ರು. ಹೇಗೋ ಅವ್ರಿಗೆ ಸ್ವಲ್ಪ ರಿಸಲ್ಟ್ಸ್ ಬರೋ ತನಕ ಮೋಟಿವೇಟ್ ಮಾಡಿದೆ. ಆ ರಿಸಲ್ಟ್ಸ್ ನೋಡ್ಬಿಟ್ಟು ಅವರು ಜಿಮ್ಗೆ ತುಂಬಾನೇ ರೆಗ್ಯುಲರ್ ಬರೋಕ್ಕೆ ಶುರು ಮಾಡಿದ್ರು. ಯಾರು ಮಿಸ್ ಮಾಡಿದ್ರು ಅವ್ರು ಮಿಸ್ ಮಾಡ್ತಾನೆ ಇರಲಿಲ್ಲ. ಸೊ ಲಾಸ್ಟ್ 8 ಮಂತ್ಸಿಂದ ಅವರು ಒಂದು ದಿನ ಕೂಡ ರಜೆ ಮಾಡಿದ್ದು ನಮ್ಗೆ ನೆನಪಿಲ್ಲ. ಸ್ಟಾರ್ಟಿಂಗ್ ಅಂತ ಇವ್ರಿಗೆ ತುಂಬಾ ಕಷ್ಟ ಆಯಿತು. ಟೈಮಿಂಗ್ ಆಗ್ಬೋದು, ಫೈನಾನ್ಷಿಯಲಿ ಆಗ್ಬೋದು, ಮತ್ತು ಮನೆಯಲ್ಲಿ ಸಪೋರ್ಟ್ ಆಗ್ಬೋದು, ಅದಕ್ಕೆಲ್ಲ ಒಂದು ದಾರಿ ಹುಡುಕ್ತಾ ಕಂಟಿನ್ಯೂ ಮಾಡಿದರು. ಇವರ ಜೆನೆಟಿಕ್ಸ್ ಇವರ ಫೇವರಲ್ಲಿ ಇರಲಿಲ್ಲ, ಮತ್ತು ಮೆಟಬಾಲಿಸಮ್ ಕೂಡ ತುಂಬಾ ಸ್ಲೋ ಆಗಿತ್ತು. ಏಜ್ ಫ್ಯಾಕ್ಟರ್ ಕೂಡ ಇವರ ಸೈಡಲ್ಲಿ ಇರಲಿಲ್ಲ, ಯಾಕಂದರೆ ಇವರು 30+. ಆದರೂ ಇವರು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದು ಇವರು ಕನ್ಸಿಸ್ಟೆನ್ಸಿ ಮತ್ತು ಡೆಡಿಕೇಶನಿಂದ. ಇವತ್ತಿವರು ಈ ಥರ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಬರೀ ಫಿಸಿಕಲಿ ಅಲ್ಲ, ಲೈಫಲ್ಲಿ ಎಲ್ಲ ಆಸ್ಪೆಕ್ಟಲ್ಲಿ ತುಂಬಾ ಚೇಂಜಸ್ ನಮಗೆ ಕಾಣಿಸ್ತು. ಇವರು ಇನಿಷಿಯಲಿ ಯಾರ ಜೊತೆನೂ ಮಾತಾಡ್ತಿರಲಿಲ್ಲ, ತುಂಬ ನಾಚಿಕೆ ಪಡ್ತಿದ್ರು, ಅವರಷ್ಟಿಗೆ ಅವರು ಇರ್ತಿದ್ರು. ಬಟ್ ಈಗ ಜಿಮ್ಮಲ್ಲಿ ಇವರೇ ತುಂಬ ಪಾಪ್ಯುಲರ್. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ತಾರೆ. ಈ ವರ್ಷ ಅಂತೂ ತುಂಬಾ ಪ್ರೋಗ್ರೆಸ್ ಮಾಡಿದರು ಜಿಮ್ಮಲ್ಲಿ, ಅವರ ಲೈಫಲ್ಲಿ, ಎಲ್ಲದರಲ್ಲೂ ಕೂಡ. 1 ವರ್ಷ ಎಷ್ಟು ನಮ್ಮನ್ನು ಚೇಂಜಸ್ ಮಾಡ್ಬೋದು ಅಂತ ನಾವು ಇವರನ್ನು ನೋಡಿ ಕಲಿಬೇಕು. ಇದು ಬರೀ ಒಂದು ಎಕ್ಸಾಂಪಲ್. ಈ ವರ್ಷ ನಮ್ಮ ಜಿಮ್ಮಲ್ಲಿ ತುಂಬ ಜನ ತಮ್ಮ ಫಿಸಿಕ್ ಆಗ್ಬೋದು, ತಮ್ಮ ಲೈಫನ್ನು ತುಂಬಾ ಚೇಂಜ್ ಮಾಡಿದ್ದಾರೆ. ನೀವು ಕೂಡ ಪ್ರತಿ ವರ್ಷದ ಥರ ನಿಮ್ಮನ್ನು ನೀವು ಚೇಂಜ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ರೆ ಜಾಸ್ತಿ ಯೋಚನೆ ಮಾಡಬೇಡಿ, ಇವತ್ತೇ ಜಾಯ್ನ್ ಆಗಿ. 2026 ನಿಮ್ಮದು. ನಿಮಗೋಸ್ಕರ ಬರೀ 1 ವರ್ಷ ಕೊಡಿ, ನಿಮ್ಮ ಲೈಫನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡ್ಬೋದು.